ರಿಪೋರ್ಟರ್ ಹಿಂದೆವರೆ ಕಡೆ ನಿಮ್ಮ ತಲೆ ಗೊತ್ತಾಯ್ತು. ಕುದ್ಗವ ಶುರುನೇ ಆಗಿಲ್ಲ. ಸ್ವಾಮಿಗೌಡ ಎಸ್ ಸ್ವಾಮಿಗೌಡ. ಸಂತೋಷ್ ಕುಮಾರ್ ಎನ್. ಆಯ್ತಾ. ಇವತ್ತು ಬೆಳೆದು ಈಗ JDS ಇಂದ ಉಚ್ಚಾಟನೆ ಮಾಡಿದ್ದು JDS ಪಕ್ಷದವರು ಉಚ್ಚಾಟನೆ ಮಾಡಿದ್ರು. ನಮ್ಮ ಹಿಂದುಳಿದ ವರ್ಗದವ್ರನ್ನ ಹಿಂದೆ ಸಂಘಟನೆ ಮಾಡಿ ಇವತ್ತು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇದನ್ನ ಸಹಿಸಾಕಾಗ್ದೇನೆ JDS BJP ಅವರು ಕುತಂತ್ರ ಮಾಡಿ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಇದು ಅಸಾಧ್ಯ ಅಂತ ನಾವು ಹೇಳ್ತೀವಿ. ಇನ್ನೊಂದೇನಾಗಿದೆ, ಇಲ್ಲಿ ಮೈಸೂರು ಭಾಗದಲ್ಲಿ ಮರಿಗೌಡರು ಅಂತ ಸಿದ್ದರಾಮಯ್ಯ ಆಪ್ತರು 40 ವರ್ಷ ರಾಜಕೀಯ ಚರಿತ್ರೆಯಲ್ಲಿ ಅವ್ರ ಜೊತೆಯಲ್ಲೇ ಇದ್ದಂಥ ಮರಿಗೌಡರನ್ನ ಏನು ಮಾಡಿದ್ದಾರೆ, ಇವಾಗ ಅವರು ಹೋದ ಸತಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ MLA ಟಿಕೆಟ್ ಕೊಡಬೇಕು ಅಂತ ಮಾತಾಗಿತ್ತು. ಆದರೆ JDS ಪಕ್ಷದಿಂದ 4-5 ಜನ ಬಂದು ಏನೋ ನಾವು ಧೀರರು ಸೂರರು, ನಾವು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಗೆದ್ದು ಬೀಗ್ಬಿಡ್ತೀವಿ, ಸಿದ್ದರಾಮಯ್ಯವ್ರಿಗಿಂತ ನಮ್ಗೆ ರಾಜಕಾರಣ ಭಾರಿ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಬಂದು ಬಡ ಇಸ್ಕೊಂಡು ಏನೋ ಮಾಡ್ತಾರೆ ಅಂದ್ಬಿಟ್ಟು ಮಾವನಹಳ್ಳಿ ಸಿದ್ದೇಗೌಡರು ಅಂತ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಸಾಹೇಬರು ಮರಿಗೌಡರಿಗೆ ಟಿಕೆಟ್ ನೆಕ್ಸ್ಟ್ ನೀವು ನಿಂತ್ಕೊಳ್ರಪ್ಪ, ಈ ಸರಿ ಸಿದ್ದೇಗೌಡರು ಅವಕಾಶ ಮಾಡಿಕೊಡಿ ಅಂತ ಕೊಟ್ಟಿದ್ರು ಟಿಕೆಟು. ಆದರೆ ವ್ಯಕ್ತಿ ಸ್ಟಾರ್ಟಿಂಗಲ್ಲಿ ಅಗಸ ಬಟ್ಟೆನ ಎತ್ತಿ ಒಗ್ದಂಗೆ ಒಗ್ಕೊಂಡು ಹೋಗ್ಬಿಟ್ರು. ಏನೋ GT ದೇವೇಗೌಡರನ್ನ ಸೋಲಿಸ್ಬಿಡ್ತಾರೆ, ಇವರು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದೇ ಬಿಡ್ತಾರೆ ಏನೋ ಲೆಕ್ಕಾಚಾರಕ್ಕೆ ಹೋದರು. ಆದರೆ ಕೊನೆಯಲ್ಲಿ ಗೊತ್ತಾಯ್ತು ಅವ್ರ ಯೋಗ್ಯತೆ ಏನು ಅಂತ. ಇವತ್ತು ಏನು ಮಾಡಿದ್ದಾರೆ, ಅವರು ಎಲೆಕ್ಷನ್ 3 ದಿನ ಅಂತ ಹೊಂದ್ಕೊಬಿಟ್ಟಿದ್ರು. ಎಲೆಕ್ಷನ್ನು 3 ದಿನ ಅಂತ ಹೊಂದ್ಕೊಬಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೈ ಸಿಗ್ದೇನೆ ಹೊಂದ್ಕೊಂಡಿದ್ದಂಥ ವ್ಯಕ್ತಿ ಈಗ ಮೊನ್ನೆ ಉದ್ಭವ ಆಗಿದ್ದಾರೆ. ಯಾವುದೇ ಸ್ಟೇಜ್ ಕಾರ್ಯಕ್ರಮದಲ್ಲಿ ಬಂದಿಲ್ಲ. ಈಗ ಸಿದ್ದರಾಮಯ್ಯವರು ಪರವಾಗಿ ಅಷ್ಟೊಂದು ಹೋರಾಟಗಳು ನಡೀತು, ಅವಾಗ ಬಂದಿಲ್ಲ. ಈಗ ಯಾವುದೋ ಸಣ್ಣ ವಿಚಾರವಾಗಿ ಬಂದು ಅವ್ರ ಸಣ್ಣತನನ ಬಿಂಬಿಸ್ತಾ ಇದ್ದಾರೆ. ಇದನ್ನು ನಾವು ಅಹಿಂದ ವರ್ಗದವರು ವಿರೋಧ ಮಾಡ್ತೀವಿ. ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಆಡಳಿತದಲ್ಲಿ ಇರೋದನ್ನ ಇವರು ಕಾಂಗ್ರೆಸ್ ಪಕ್ಷ ಮೊನ್ನೆ ಬಂದು ಸೇರಿಬಿಟ್ಟು ಇವರು ಅದ್ರ ವಿರುದ್ಧನೇ ಮಾತಾಡ್ತಾ ಇರೋದು ಖಂಡನೀಯ. ಈ ಸಮಯದಲ್ಲಿ ಅದು ಸೂಕ್ತ ಅಲ್ಲ, ಅವರು ಅದನ್ನು ತಿಳ್ಕೋಬೇಕು. ಅವ್ರು ಹೋಗ್ಲಿ, ಅವರು ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ರಲ್ಲ, ಅದು ಕಾಂಗ್ರೆಸ್ ಭವನದಲ್ಲಿ ಬಂದು ಮಾತಾಡ್ಬೋದಿತ್ತು. ಅವರು ಕಾಂಗ್ರೆಸ್ ಸದಸ್ಯತ್ವ ಇದೆಯಾ ಏನೋ ನನಗಂತೂ ಗೊತ್ತಿಲ್ಲ ಅವ್ರ ಹತ್ರ. ಅದನ್ನು ಮುಂದಿನ ದಿನಗಳವ್ರು ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಮಾನ್ಯ ಮರಿಗೌಡರು ಸಾಹೇಬ್ರನ್ನ ಮೂಢ ಅಧ್ಯಕ್ಷರು ಮಾಡಿ ಒಂದು 5-6 ತಿಂಗಳು ಆಗಿದೆ. ಈಗೇನು ಪಾರ್ವತಮ್ಮವರು ಸಿದ್ದರಾಮಯ್ಯವರ ಪತ್ನಿಯವರಾದಂಥ ಪಾರ್ವತಮ್ಮವ್ರ ವಿರುದ್ಧ ಏನು ಇವಾಗ ಅದು ಇನ್ನೊಂದು ಮೂಡಾದಲ್ಲಿ ಪ್ರಕರಣ, ಅದನ್ನು ಹಗರಣ ಅಂತ BJP JDS ಅವರು ಬಿಂಬಿಸ್ತಾ ಇದ್ದಾರೆ. ಅದನ್ನು ನೀವು ಪ್ರಕರಣ ಅಂತ ತಗೋಬೇಕು. ಅದು ಇವಾಗ ಕೋರ್ಟಲ್ಲಿದೆ, ತೀರ್ಮಾನ ಆಗುತ್ತೆ. ಮೂಢ ಅಧ್ಯಕ್ಷರಾಗಿರೋಂಥ ಮರಿಗೌಡ್ರನ್ನ ಸಿದ್ದೇಗೌಡರು ಅವರು ಮೂಢ ಅಧ್ಯಕ್ಷರಾಗಿರೋಕ್ಕೆ ಅರ್ಹರಲ್ಲ ಅಂತ ಕೇಳೋದಕ್ಕೆ ಯಾವ ನೈತಿಕತೆ ಐತೆ ಕೇಳೋಕ್ಕೆ ಅವ್ರಿಗೆ ಅಂತ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಅವ್ರಿಗೇನು ಅಧಿಕಾರ ಇದೆ? ಮೂಢ ಅಧ್ಯಕ್ಷರಾಗಿರೋಂಥವ್ರನ್ನ ಇಳಿಸಿ ಅಂತ ಹೇಳೋಂಥದ್ದು ಅವ್ರಿಗೇನು ನೈತಿಕತೆ ಇದೆ? ಯಾವ ಆಧಾರದ ಮೇಲೆ ಅವ್ರು ಕೇಳ್ತಾ ಇದ್ದಾರೆ ಅಧ್ಯಕ್ಷರಿಂದ ಕೆಳಗಿಳಿಸಿ ಅಂತ? ಏನಾದರೂ ಇದ್ದರೆ ಅವ್ರ ಹತ್ರ ಏನಾದ್ರು ಕೋರ್ಟ್ ಇದೆ, ಕಾನೂನು ಪ್ರಕಾರ ಏನಿದೆ ಕೊಡಲಿ. ಅವರು ಮರಿಗೌಡರು ಬರೋಕ್ಕಿಂತ ಮುಂಚೆ ಆಗಿರೋಂಥ ಕೆಲಸ ಇದು. 2020-21ರಲ್ಲಿ BJP ಅಧಿಕಾರದಲ್ಲಿದ್ದಾಗ ಮಿಸ್ಟರ್ ರಾಜೀವ್ ಅವರು BJP ಪಕ್ಷದ ಅಧ್ಯಕ್ಷರಾಗಿದ್ದಾಗ ಆಗಿರೋಂಥ ಹಗರಣ, ಇದು ಪ್ರಕರಣ ಅಲ್ಲ, ಇದು ಹಗರಣ ಅವ್ರ ಕಲ್ಲಾಗ ಆಗಿರೋದು. ಅದು ಬೊಮ್ಮಾಯಿಯವರು CM ಆಗಿದ್ರು, ಅವಾಗ ಮಿಸ್ಟರ್ ರಾಜೀವ್ ಅವರು ಅವಾಗ ಅಧ್ಯಕ್ಷರಾಗಿದ್ದರು. ಈಗ ರಾಜೀವ್ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೇವೆ ಅಂತಾರೆ, ಏನೋ ಒಂಥರ ಎಡವಟ್ಟಾಗ್ಬಿಟ್ಟಿರಂಗೈತೆ. ಇದನ್ನ ಕಾಂಗ್ರೆಸ್ ಅವರು ನಿಜವಾಗ್ಲೂ ಖಂಡಿಸ್ಬೇಕು. ಈಗ ಅವ್ರ ಕಾಲದಾಗ ಹಗರಣನ ಈಗ ಸಿದ್ದರಾಮಯ್ಯವ್ರು ಬಂದಮೇಲೆ ಇವರು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ. ಸಿದ್ದೇಗೌಡ್ರೆ ಎಲ್ಲಿದ್ದೀರಾ ನೀವು? ಬರ್ತೀರಾ ಚರ್ಚೆಗೆ? ಬಹಿರಂಗ ಚರ್ಚೆಗೆ ಬನ್ನಿ. ನಮ್ಮ ಅಹಿಂದವರೆಗೆ ಎಲ್ಲ ಬರುತ್ತೆ. ಮರಿಗೌಡರ ಪರವಾಗಿ ನಾವು ಇದ್ದೀವಿ. ಒಬ್ಬ 40 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಸಿದ್ದರಾಮಯ್ಯ ಬೆನ್ನೆಲುಬಾಗಿ ನಿಂತಿರೋರ ಬಗ್ಗೆ ನೀವು ಏನು ಮಾತಾಡ್ತಾ ಇದ್ದೀರಾ? ಇನ್ನೊಂದು ಸರಿ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ನಿಮ್ಮ ಒಂದು ಏನೋ ತೋಟದಲ್ಲಿರೋಂಥ ಸೆಟ್ಗಳಲ್ಲಿ ಇಲ್ಲ ಬೀದಿಲಿ ನಿಂತ್ಕೊಂಡು ಮಾತಾಡೋದಲ್ಲ. ಬನ್ನಿ ಮಾಧ್ಯಮದ ಮುಂದೆ ಚರ್ಚೆ ಮಾಡೋಣ ನಾವು. ಮರಿಗೌಡರು ಏನು ರಾಜಕೀಯ ಮಾಡಿದ್ದಾರೆ, ನೀವೇನು ಮಾಡಿದ್ದೀರಾ ಅಂತ.
ಮರಳಿ ಅಕ್ಕಿಗೂಡು ಸೇರ್ಕೊಳ್ಳಿ ಅಂತ ನೀವು ಅವ್ರು ಎಲ್ಲ ಮತ್ತೆ ಅವ್ರು ಜೆ ಡಿ ಎಸ್ಗೆ ಹೋಗ್ಬೇಕು ಅಂತಿದ್ರೆ ಹೋಗಿ ಸಂತೋಷ. ಆದರೆ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಪ್ತರಂಥ ಮರಿಗೌಡರ ಬಗ್ಗೆ ನೀವು ಮಾತಾಡಿರೋದು ಖಂಡನೀಯ. ನೀವು ಹೋಗಿ ಜೆ ಡಿ ಎಸ್ಗೆ, ನೀವು ನೋಡಿದ್ದೀವಿ ನಾವು 20 ವರ್ಷದಿಂದ, ನಮಗಿವ 40 ವರ್ಷ ರಾಜಕೀಯನ 20 ವರ್ಷದಿಂದ ನೋಡ್ತಾ ಇದ್ದೀವಿ ಚಾಮರಾಜನಗರ ಕ್ಷೇತ್ರದಲ್ಲಿ. ನೀವು ಹೇಳ್ತಾ ಇದ್ದೀರಾ 3 ಟರ್ಮ್ ಎಲೆಕ್ಷನ್ ಯಾವ್ಯಾವ ಥರ ನಡೆದಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ನಮಗೂ ಗೊತ್ತಿದೆ ಯಾವ್ಯಾವ ಥರ ನಡೆದಿದೆ, ನೀವೇನೇನು ಮಾಡಿದ್ದೀರಾ ಅಂತ. ಬಹಿರಂಗ ಚರ್ಚೆನಲ್ಲಿ ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾವ ಥರ ಆಕ್ರೋಶ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದ್ದೀರಿ 2013ರಲ್ಲಿ, ಅದಾದಮೇಲೆ 2018ರಲ್ಲಿ ಯಾವ ಥರ ಮಾತಾಡಿದ್ದೀರಿ ಎಲ್ಲ ಗೊತ್ತಿದೆ ನಮಗೆ. ಅದರಿಂದ ನೀವು ಏನಾದರೂ ಇದೇ ಥರ ಮುಂದುವರೆದ್ರೆ ನಮ್ಮ ಅಹಿಂದ ಸಂಘಟನೆಗಳು ನಿಮ್ಮ ವಿರುದ್ಧ ಧ್ವನಿ ಎತ್ತಿ ಉಗ್ರವಾದಂಥ ಹೋರಾಟ ಮಾಡಬೇಕಾಯ್ತದೆ. ಎಚ್ಚರಿಕೆ ಇರಲಿ. ಇದರಲ್ಲಿ ಖಂಡಿತ ಮಾತಾಡಿದ್ದಾರೆ. 2018ರಲ್ಲಿ ಮಾತಾಡಿದ್ದಾರೆ. ಅವರು ಇದ್ದೇ ಆ ಪಕ್ಷ ಅಲ್ಲ ಸರ್, ಜೆ ಡಿ ಎಸ್ ಪಕ್ಷದಲ್ಲಿ ಈಗ ನೋಡಿ, ಇವಾಗ 2013, 2018, 2023 3 ಚುನಾವಣೆ ಬಗ್ಗೆ ಮಾತಾಡಿದ್ದಾರೆ ಅವರು. 2023ರಲ್ಲಿ ಅವರೇ ನಿಂತಿದ್ರು ಎಲೆಕ್ಷನ್ಗೆ. ಆದರೆ 2013ರಲ್ಲಿ 2018ರಲ್ಲಿ ಎಲ್ಲಿದ್ರು ಅವರು? ಜೆ ಡಿ ಎಸ್ ಅಲ್ಲಿದ್ದರು. ಆವಾಗ ಸಿದ್ದರಾಮಯ್ಯ ಸೋಲ್ಸೋ ಕಾರಣ ಯಾರು? ಕ್ಯಾಂಡಿಡೇಟ್ ಯಾರು ಅವಾಗ? ಅಪೋಸಿಟು ಜೆ ಡಿ ಎಸ್ ಅವರು. ಇವ್ರು ಜೆ ಡಿ ಎಸ್ ಅಲ್ಲಿ ಇಟ್ಕೊಂಡು ಸೋಲ್ಸಿರೋ ಸಿದ್ದರಾಮಯ್ಯನವರು. ಇವ್ರು ಬಂದು ಮರಿಗೌಡರ ಬಗ್ಗೆ ಮಾತಾಡ್ತಾರೆ. ಇವರು ಮರಿಗೌಡರಿಗೆ ಟಿಕೆಟ್ ಅನೌನ್ಸ್ ಆಗಿತ್ತು ಆಲ್ರೆಡಿ. ಆದರೆ ಇವರು ಬಂದು ಏನೋ ನಾವು ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ ಈಗ ಹೇಳ್ತಾರಲ್ಲ. ಅವರು 3 ಟೀಮ್ ಮಾಡೋರು ಮರಿಗೌಡರು ಅಂತ. 3 ಟೀಮ್ ಮಾಡಿರೋದು ಯಾರು ಸ್ವಾಮಿ? ನೀವು ಬಂದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ. ಟಿಕೆಟ್ ಕೊಟ್ಟಿದ್ದು ಯಾರಿಗೆ? ಮಾನ್ಯ ಸಿದ್ದೇಗೌಡರು ತಾನೆ. ಅವ್ರೇನು ಮಾಡಬೇಕಿತ್ತು? ಅವರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ಅವ್ರದ್ದು. ಒಂದು ಸಾಹೇಬರು ಒಂದು ಹಿಂದೆ ಹೇಳಿದ್ದಾರೆ ಒಂದು ಗಾದೆ, ಕೊಟ್ಟ ಕುದುರೆ ಏರದವನು ಸೂರನೂ ಅಲ್ಲ ಧೀರನೂ ಅಲ್ಲ ಅಂತ. ಆ ಥರ ಆಗಿದೆ ಇವಾಗ ಇವ್ರ ಪರಿಸ್ಥಿತಿ. 3 ದಿನ ಯಾಕೆ ಹೊಂದ್ಕೊಂಡು ಅವ್ರನ್ನೇ ಕೇಳಬೇಕು. ಗೊತ್ತಿಲ್ಲ, ಅದು ನಾವು ಅವರೇ ಹೇಳ್ಬೇಕು. ಇದಕ್ಕೆಲ್ಲ ಆನ್ಸರ್ ಅವರೇ ಮಾಡಬೇಕು. ಈಗ ನೀವು ಹೇಳಿದ್ರಲ್ಲ ಪರೋಕ್ಷವಾಗಿ ಅವ್ರು ಯಾಕೆ ಹೊಂದ್ಕೊಂಡಿದ್ರು, ಎಲ್ಲೋಗಿದ್ರು ಅಂತ ಅವರೇ ಹೇಳ್ಬೇಕು. ಅದನ್ನ ನಾನು ಯಾಕೆ ಹೊಂದ್ಕೊಂಡಿದ್ದೆ ಏನು ಅಂತ. ಈ ಸರಿ 2023ರಲ್ಲಿ ಕಾಂಗ್ರೆಸ್ ಅಲ್ಲೇ ರಾಜ್ಯಾದ್ಯಂತ ಇತ್ತು. ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ತಾ ಇತ್ತು. ಇವತ್ತು ಚಿಕ್ಕ ಪಾಪ ಕೇಳಿ ಹೇಳ್ತಾರೆ, ಮಾನ್ಯ ಸಿದ್ದೇಗೌಡರು ಬರೀ ಕೈ ಮುಖ ಬಂದ್ಬಿಟ್ಟಿದ್ರೆ ಓಟ್ ಹಾಕ್ಬಿಡ್ತಿರೋ, ಜನ ಗೆದ್ಬಿಡ್ತಿರೋ ಅಂತ. ಅವ್ರ ಮುಖನ ನಮ್ಮ ಇಲ್ವಲ್ಲ ಭಾಗದಲ್ಲಿ ಯಾರು ನೋಡಲ್ಲ. ಅಂಥದ್ರಲ್ಲಿ 78,000 ಓಟ್ ಕೊಟ್ಟಿದ್ದಾರೆ. 78ರಿಂದ 85,000 ಓಟ್ ಗಂಟ ಕೊಟ್ಟಿದ್ದಾರೆ ಅವ್ರಿಗೆ.